ಮಧ್ಯಪ್ರಾಚ್ಯದ ಅತಿ ಎತ್ತರದ ಸೇತುವೆ ಮೇಲೆ ಅಮೆರಿಕ ಏರ್ ಸ್ಟ್ರೈಕ್. ಈಗಲಾದರೂ ಒಪ್ಪಂದ ಮಾಡಿಕೊಳ್ಳಿ ಅಂತ ಟ್ರಂಪ್ ವಾರ್ನಿಂಗ್. ನಾಗರಿಕ ಮೂಲಸೌಕರ್ಯಗಳ ಮೇಲಿನ ದಾಳಿ ಖಂಡಿಸಿದ ಇರಾನ್. ಹಾರ್ಮುಜ್ ಜಲಸಂಧಿ ಓಪನ್ಗೆ ಇಂಗ್ಲೆಂಡ್ ತೀರ್ಮಾನ. 35 ದೇಶಗಳನ್ನ ಸೇರಿಸಿ ಸಮ್ಮೇಳನ. ಭಾರತಕ್ಕೂ ಭಾಗಿಯಾಗುವಂತೆ ಆಹ್ವಾನ. ಹಾರ್ಮುಜ್ ತೆರೆಯೋ ಯತ್ನಕ್ಕೆ ಕೈ ಜೋಡಿಸಿದ ಭಾರತ. ಒಂದು ಲೀಟರ್ ಆಟೋ ಎಲ್ಪಿಜಿ ದರ ₹135 ಏರಿಕೆ. ಬರದ ನಡುವೆ 3 ಪಟ್ಟು ವಸೂಲಿ. ಮನಸೋ ಇಚ್ಛೆ ಹೆಚ್ಚಳದಿಂದ ಆಟೋ ಚಾಲಕರ ಆಕ್ರೋಶ. ಕಲಬುರಗಿಯಲ್ಲಿ ಎಲ್ಪಿಜಿ ಇಂಧನ ಸಿಗದೆ ಆಟೋ ಚಾಲಕರ ಪರದಾಟ. ಗ್ಯಾಸ್ಗಾಗಿ ಬಂಕ್ಗಳ ಮುಂದೆ ಕಾಯ್ತಾ ಇರುವ ಚಾಲಕರ ಕ್ಯೂ. 15 ಗ್ಯಾಸ್ ಬಂಕ್ಗಳಲ್ಲಿ 13 ಬಂದ್, 2 ಮಾತ್ರ ಕಾರ್ಯ. ಬೆಂಗಳೂರಲ್ಲಿ ಕ್ಷಣ ಕ್ಷಣಕ್ಕೂ ಬಿಗಡಾಯಿಸ್ತಾ ಇದೆ ಆಟೋ ಚಾಲಕರ ಪರಿಸ್ಥಿತಿ. ಬಾಣಸುವಾಡಿಯಲ್ಲಿ ನೂರಾರು ಆಟೋಗಳ ಕ್ಯೂ. ಗ್ಯಾಸ್ಗಾಗಿ ಕಿಲೋಮೀಟರ್ ಗಟ್ಟಲೆ ಸಾಲುಗಟ್ಟಿ ನಿಂತ ಚಾಲಕರು. ಸಾಲು ಸಾಲು ಗ್ಯಾಸ್ ಬಂಕ್ ಬಂದ್. ಇದ್ದಲ್ಲಿ ಬೆಲೆ ದುಬಾರಿ. ಅಗತ್ಯ ಎಲ್ಪಿಜಿ ಸಿಗ್ತಿಲ್ಲ, ಬಾಡಿಗೆ ಆಗ್ತಾ ಇಲ್ಲ, ಆದಾಯವೂ ಬರ್ತಾ ಇಲ್ಲ. ಮಾಸಿಕ ಪರಿಹಾರಕ್ಕೆ ಆಗ್ರಹಿಸಿ ಪ್ರಾದೇಶಿಕ ಸಾರಿಗೆ ಆಯುಕ್ತರಿಗೆ ಪತ್ರ. ಎಲ್ಪಿಜಿ ಗ್ಯಾಸ್ ಬಳಿಕ ಮೀನುಗಾರಿಕೆಗೆ ಡೀಸೆಲ್ ಅಭಾವ. ಕರಾವಳಿಯಲ್ಲಿ ಮೀನುಗಾರಿಕಾ ಬೋಟ್ಗಳಿಗೆ ತೈಲ ಪೂರೈಕೆ ವ್ಯತ್ಯಯ. ಮಂಗಳೂರು ಬಂದರ್ನಲ್ಲಿ ಲಂಗರು ಹಾಕಿರುವ 100ಕ್ಕೂ ಅಧಿಕ ಬೋಟ್. ಮಾಜಿ ಸಚಿವ ರೇವು ನಾಯಕ್ ಸೋದರಳಿಯನ ಭೀಕರ ಮರ್ಡರ್. ಕಚೇರಿಗೆ ನುಗ್ಗಿ ಮಾರಕಾಸ್ತ್ರಗಳಿಂದ ಹಲ್ಲೆ ನಡೆಸಿ ಅನಿಲ್ ಹತ್ಯೆ. ಹಣಕಾಸಿನ ವಿಚಾರಕ್ಕೆ ಕೊಲೆ ಶಂಕೆ. ತನಿಖೆ ಶುರು. ಆಪ್ತ ಮೇಟಿ ಪುತ್ರನ ಗೆಲುವಿಗಾಗಿ ಸಿದ್ದರಾಮಯ್ಯ ಪಣ. ಬಾಗಲಕೋಟೆಯಲ್ಲಿಂದು ಸಿಎಂ ಪ್ರಚಾರದ ಬಾಣ. ದೇಗುಲಗಳಿಗೆ ಭೇಟಿ ನೀಡಿ ನಂತರ ಹದಗೊಳಿಸಲಿದ್ದಾರೆ ಚುನಾವಣಾ ಕಣ. ದಶಕದಿಂದ ದಾರಿಗಾಗಿ 2 ಕುಟುಂಬಗಳ ಮಧ್ಯೆ ವೈಷಮ್ಯ. ಮಹಿಳೆಯನ್ನ ವ್ಯವಸ್ಥೆಗೊಳಿಸಿ ಥಳಿತ. ಹಾಸನದ ಹಳೇಬೀಡಿನ ಹಂಚಿನಹಳ್ಳಿಯಲ್ಲಿ ಅಮಾನುಷ ಕೃತ್ಯ. ಪ್ರೀತಿಸಿ ಮದುವೆಯಾದ ಬೇವಿನಹಳ್ಳಿ ಗ್ರಾಮದ ತೀರ್ಥೇಶ್ವರ ಹಾಗೂ ಭಾವನ. ಯುವತಿಯ ಕುಟುಂಬಸ್ಥರ ಮೇಲೆ ಯುವಕನ ಕುಟುಂಬಸ್ಥರಿಂದ ಹಲ್ಲೆ ಆರೋಪ. ಚಿತ್ರದುರ್ಗ ತಾಲೂಕಿನ ಭರಮಸಾಗರದಲ್ಲಿ ನಡೆದ ಘಟನೆ. ಸಿಲಿಕಾನ್ ಸಿಟಿಯಲ್ಲಿ ನಿಲ್ಲದ ವೀಲಿಂಗ್ ಪುಂಡರ ಅಟ್ಟಹಾಸ. ಆಂಬ್ಯುಲೆನ್ಸ್ ಓವರ್ಟೇಕ್ ಮಾಡಿ ವೀಲಿಂಗ್. ಚಿಕ್ಕಬಿದರಕಲ್ಲು ಮುಖ್ಯ ರಸ್ತೆಯಲ್ಲಿ ಹುಚ್ಚಾಟ. ಕಬ್ಬನ್ ಪಾರ್ಕ್ನಲ್ಲಿ ನೇಣು ಹಾಕಿಕೊಂಡು ಪಶ್ಚಿಮ ಬಂಗಾಳ ಮೂಲದ ವ್ಯಕ್ತಿ ಸಾವು. ಎಸ್ಪಿ ರೋಡ್ನ ಮೊಬೈಲ್ ಅಂಗಡಿಯಲ್ಲಿ ಕೆಲಸ ಮಾಡ್ತಿದ್ದ ಸುರೇಶ್ ಮೃತ. ಸ್ಥಳಕ್ಕೆ ಕಬ್ಬನ್ ಪಾರ್ಕ್ ಪೊಲೀಸರು ಭೇಟಿ, ಪರಿಶೀಲನೆ. ಡ್ಯೂಟಿ ವಿಚಾರಕ್ಕೆ ಗಲಾಟೆ, ಕೊಲೆಯಲ್ಲಿ ಅಂತ್ಯ. ದುರ್ಗಾಂಬ ಟ್ರಾವೆಲ್ಸ್ ಮಿನಿ ಬಸ್ ಚಾಲಕ ಚಿಕಿತ್ಸೆ ಫಲಿಸದೆ ಸಾವು. ರಾಮನಗರ ತಾಲೂಕಿನ ಚಕ್ಕೆರೆದೊಡ್ಡಿ ಗ್ರಾಮದ ಬಳಿ ನಡೆದಿದ್ದ ಘಟನೆ. ಆರೋಪಿಗಳಾದ ಜೀವನ್, ಶಿವರುದ್ರ ಹಾಗೂ ಚಂದನ್ ಬಂಧನ. ನಿರ್ಮಾಣವಾಗ್ತಿದ್ದ ವೇಳೆಯೇ ಕುಸಿದ ಕಟ್ಟಡ. ಕಟ್ಟಡದಡಿ ಸಿಲುಕಿ ಕಾರ್ಮಿಕರಿಗೆ ಗಂಭೀರ ಗಾಯ, ಆಸ್ಪತ್ರೆಗೆ ದಾಖಲು. ಉತ್ತರ ಪ್ರದೇಶದ ಅಮ್ರೋಹಾ ಜಿಲ್ಲೆಯಲ್ಲಿ ಘಟನೆ. ಬಿರಿಯಾನಿಯಲ್ಲಿ ಬೇರೆ ಪೀಸ್ ಕೇಳಿದ್ದಕ್ಕೆ ಗಲಾಟೆ. ಗ್ರಾಹಕನ ಮೇಲೆ ಹಲ್ಲೆ ನಡೆಸಿದ ರೆಸ್ಟೋರೆಂಟ್ ಮಾಲೀಕ ಮತ್ತು ಸಿಬ್ಬಂದಿ.
ಉತ್ತರ ಪ್ರದೇಶದ ಲಕ್ನೋದ ಹೋಟೆಲ್ ಒಂದರಲ್ಲಿ ಘಟನೆ, ವಿಡಿಯೋ ಆಧಾರದ ಮೇಲೆ ಪೊಲೀಸರು ಕೇಸ್. ಶೋಭಾಯಾತ್ರೆ ವೇಳೆ ನಿಯಂತ್ರಣ ತಪ್ಪಿ ಜನರ ಮೇಲೆಯೇ ಹರಿದ ಟ್ರ್ಯಾಕ್ಟರ್, 6 ಜನರು ಗಾಯ, 2 ಸ್ಥಿತಿ ಗಂಭೀರ. ಉತ್ತರ ಪ್ರದೇಶದ ಮುಜಾಫರ್ ನಗರದ ಖತೌಲಿಯಲ್ಲಿ ನಡೆದ ಘಟನೆ. ಮತ್ತೆ ಶುರುವಾದ ಆರ್ಸಿಬಿ ಫ್ಯಾನ್ಸ್ ಕ್ರೇಜ್. ರಥೋತ್ಸವದಲ್ಲಿ ಆರ್ಸಿಬಿ ಟಿ ಶರ್ಟ್ ಹಿಡಿದು ಯುವಕರ ಡಾನ್ಸ್. ಕೋಲಾರ ಜಿಲ್ಲೆ ಬೂದಿಕೋಟೆ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ರಥೋತ್ಸವದಲ್ಲಿ ಕುಣಿತ. ಶ್ರೀಲಂಕಾ ವೇಗಿ ನುವಾನ್ ತುಷಾರಾಗೆ ಆರ್ಸಿಬಿ ತಂಡದಲ್ಲಿ ಆಡಲು ತಾಂತ್ರಿಕ ದೋಷ. ಲಂಕಾ ಕ್ರಿಕೆಟ್ ಮಂಡಳಿ ನಿರೀಕ್ಷೇಪಣಾ ಪ್ರಮಾಣ ಪತ್ರ ನೀಡಲು ನಿರಾಕಾರ. ಮಂಡಳಿಯ ವಿರುದ್ಧವೇ ನ್ಯಾಯಾಲಯದ ಮೊರೆ ಹೋದ ತುಷಾರ್. ರಾಜಮೌಳಿಯ ವಾರಣಾಸಿಯಲ್ಲಿ ಕಿಚ್ಚ ನಟಿಸೋದು ಖಚಿತ. ಇಷ್ಟರಲ್ಲೇ ಶುರುವಾಗಲಿರೋ ವಾರಣಾಸಿ ಶೆಡ್ಯೂಲ್ನಲ್ಲಿ ಸುದೀಪ್ ಹಾಜರ್. 15 ದಿನಗಳ ಚಿತ್ರೀಕರಣದಲ್ಲಿ ಕಿಚ್ಚ ಸುದೀಪ್ ಭಾಗಿ. ಸಲ್ಮಾನ್ ಖಾನ್ಗೂ ನಾಯಕಿಯಾಗಿ ನಯನತಾರಾ ಆಯ್ಕೆ. ತೆಲುಗಿನ ಖ್ಯಾತ ನಿರ್ದೇಶಕ ವಂಶಿ ಪೈಡಿಪಳ್ಳಿ ನಿರ್ದೇಶನದ ಮೊದಲ ಹಿಂದಿ ಸಿನಿಮಾ. ಇದೇ ತಿಂಗಳಿಂದ ಶೂಟಿಂಗ್ ಆರಂಭವಾಗ್ತಾ ಇದ್ದು, ಇಷ್ಟರಲ್ಲೇ ನಡೆಯಲಿದೆ ಅದ್ಧೂರಿ ಮುಹೂರ್ತ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.